ಪಿತೃತ್ವ ರಜೆ ಏನಪ್ಪಾ ಇದು? ಪಿತೃತ್ವ ರಜೆ ಅಂತ ಹೇಳ್ತಿದ್ರ ಅಂದ್ರೆ ಮಾತೃತ್ವ ರಜೆ ಕೇಳಿದ್ರೆ ನೀವು, ಅಂದ್ರೆ ಯಾವ ರೀತಿ ಹುಟ್ಟಿದ ಮಗುವಿನ ತಾಯಿಗೆ ಮೆಟರ್ನಿಟಿ ಲೀವ್ ಸಿಗ್ತಾ ಇತ್ತೋ ಅದೇ ರೀತಿಯಾಗಿ ಪಿತೃತ್ವ ರಜೆ ಪೆಟರ್ನಿಟಿ ಲೀವ್ ಕೂಡ ಸಿಗ್ತಾ ಇದೆ. ಅಂದ್ರೆ ಹುಟ್ಟಿದ ಮಗುವಿನ ತಂದೆಗೂ ಕೂಡ ಪೆಟರ್ನಿಟಿ ಲೀವ್ ಪಿತೃತ್ವ ರಜೆ ಸಿಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಹುಟ್ಟಿದ ಮಗುವಿನ ಪೋಷಣೆ ಮತ್ತು ಬೆಳವಣಿಗೆಯಲ್ಲಿ ತಾಯಿಯದ್ದು ಮಹತ್ವದ ಪಾತ್ರ, ಅದೇ ರೀತಿಯಾಗಿ ತಂದೆಯದ್ದು ಕೂಡ ಮಹತ್ವದ ಪಾತ್ರವಿರುತ್ತೆ. ಅಂದ್ರೆ ಮಗುವಿನ ಪೋಷಣೆ ಮತ್ತು ಬೆಳವಣಿಗೆಯಲ್ಲಿ ಆ ತಂದೆಯ ಪಾತ್ರವನ್ನು ಕಡೆಗಣಿಸುವಂತಿಲ್ಲ. ಆ ರೀತಿಯಾಗಿ ಕಡೆಗಣಿಸುವುದು ನ್ಯಾಯಚ್ಯುತವೂ ಅಲ್ಲ ಅಂತೇಳಿ ನಿನ್ನೆ 17/3/26 ಅಲ್ಲಿ ಸುಪ್ರೀಂ ಕೋರ್ಟ್ ಡಿವಿಷನ್ ಬೆಂಚ್ ಜಸ್ಟಿಸ್ JB ಪಾರ್ದಿವಾಲಾ ಅಂಡ್ ಜಸ್ಟಿಸ್ ಮಹಾದೇವನ್ ಅವರು ಆದೇಶ ನೀಡಿದ್ದಾರೆ. ಆದ್ರೆ ಪೆಟರ್ನಿಟಿ ಲೀವ್ಗೆ ಸ್ವಲ್ಪ ದಿನಗಳ ಕಾಲ ನೀವು ಕಾಯ್ಬೇಕಾಗುತ್ತೆ. ಯಾಕಂತಂದ್ರೆ ಪೆಟರ್ನಿಟಿ ಲೀವ್ಗೆ ಕಾನೂನು ಇಲ್ಲ. ಆ ಕಾನೂನು ಬರ್ಬೇಕಂತಂದ್ರೆ ಪೆಟರ್ನಿಟಿ ಲೀವ್ಗೋಸ್ಕರ ಸ್ವಲ್ಪ ದಿನ ತಂದೆಯಂದಿರು ಕಾಯ್ಬೇಕಾಗುತ್ತೆ. ಈಗ ಡಿವಿಷನ್ ಬೆಂಚ್ ಏನ್ ಆದೇಶ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿದ್ರೆ, ಈ ಕೆಲವು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಹೊಸ ಕಾನೂನನ್ನು ರಚಿಸಿ ಯಾವ ರೀತಿ ಮೆಟರ್ನಿಟಿ ಲೀವ್ ಕೊಡ್ತಿರೋ ಅದೇ ರೀತಿ ತಂದೆಗೂ ಕೂಡ ಪೆಟರ್ನಿಟಿ ಲೀವ್ ಪಿತೃತ್ವ ರಜೆ ಕೊಡಬೇಕಾಗುತ್ತೆ. ಒಂದು ಕಾನೂನನ್ನು ರಚಿಸಿ ಅಂತೇಳಿ ಆದೇಶ ನೀಡಿದೆ. ಮಾಹಿತಿ ಇಷ್ಟವಾಗಿದ್ರೆ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಇದೇ ತರ ವಿಡಿಯೋಗಾಗಿ.